ನಮ್ಮಲ್ಲಿ ಹಲವರಿಗೆ ಗಲ್ಫ್ ದೇಶಗಳು, ಜಿಸಿಸಿ, ಯುಎಇ ಮತ್ತು ದುಬೈ ಅನ್ನುವಂಥ ಪದಗಳ ನಡುವೆ ಸಾಕಷ್ಟು ಗೊಂದಲಗಳಿರ್ತವೆ. ಬನ್ನಿ, ಇವುಗಳ ನಿಖರವಾದ ಅರ್ಥವನ್ನ ಇವತ್ತು ಸರಳವಾಗಿ ತಿಳಿಯೋಣ. ಮೊದಲಿಗೆ ಗಲ್ಫ್ ಅಂದ್ರೆ ಏನು? ಭೌಗೋಳಿಕವಾಗಿ ಭೂಮಿಯ ಒಳಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನ ಗಲ್ಫ್ ಅಥವಾ ಉಪಸಾಗರ ಎಂದು ಕರೆಯಲಾಗುತ್ತದೆ. ಇರಾನ್ ಮತ್ತು ಅರೇಬಿಯನ್ ಪರ್ಯಾಯ ದ್ವೀಪದ ಮಧ್ಯೆ ಇರುವ ಇಂತಹದೇ ಒಂದು ಉಪಸಾಗರವೇ ಪರ್ಸಿಯನ್ ಗಲ್ಫ್. ಈ ಪರ್ಸಿಯನ್ ಗಲ್ಫ್ ಸುತ್ತಮುತ್ತಲಿರುವಂತಹ ದೇಶಗಳನ್ನ ಸಾಮಾನ್ಯವಾಗಿ ಗಲ್ಫ್ ದೇಶಗಳು ಅಂತ ಹೇಳಿ ಕರೆಯಲಾಗ್ತದೆ. ಯುಎಇ, ಕತಾರ್, ಕುವೈತ್, ಸೌದಿ ಅರೇಬಿಯಾ, ಬೆಹರಾನ್, ಓಮಾನ್, ಇರಾಕ್ ಮತ್ತು ಇರಾನ್ ಇವೆಲ್ಲವೂ ಕೂಡ ಭೌಗೋಳಿಕವಾಗಿ ಗಲ್ಫ್ ದೇಶಗಳಾಗಿವೆ. ಹಾಗಾದ್ರೆ ಜಿಸಿಸಿ ಅಂದ್ರೆ ಏನು? ಆರ್ಥಿಕ ಪ್ರಗತಿ, ಮಿಲಿಟರಿ ಮತ್ತು ರಾಜಕೀಯ ಸಹಕಾರದ ಉದ್ದೇಶದೊಂದಿಗೆ 1981ರಲ್ಲಿ ಪರ್ಸಿಯನ್ ಗಲ್ಫ್ ತೀರದ 6 ದೇಶಗಳು ಸೇರಿ ಒಂದು ಒಕ್ಕೂಟವನ್ನ ರಚಿಸಿಕೊಂಡವು. ಇದನ್ನೇ ಜಿಸಿಸಿ ಅಥವಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಎಂದು ಕರೆಯಲಾಗುತ್ತದೆ. ಸೌದಿ ಅರೇಬಿಯಾ, ಯುಎಇ, ಕತಾರ್, ಕುವೈತ್, ಬೆಹ್ರೇನ್ ಮತ್ತು ಒಮಾನ್ ಮಾತ್ರ ಈ ಜಿಸಿಸಿ ಒಕ್ಕೂಟದ ಸದಸ್ಯ ದೇಶಗಳಾಗಿವೆ. ಇನ್ನು ಈ ಜಿಸಿಸಿ ಒಕ್ಕೂಟದ ಪ್ರಮುಖ ದೇಶವೇ ಯುಎಇ. ಯುಎಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತದಲ್ಲಿ ಹೇಗೆ ಬೇರೆ ಬೇರೆ ರಾಜ್ಯಗಳಿವೆಯೋ ಹಾಗೆಯೇ ಯುಎಇ ದೇಶದಲ್ಲಿ ಒಟ್ಟು 7 ಎಮಿರೇಟ್ಗಳಿವೆ. ಅವುಗಳೆಂದರೆ ಅಬುದಾಬಿ, ದುಬೈ, ಶಾರ್ಜಾ, ಅಜ್ಮಾನ್, ಅಲ್ ಕುವೈನ್, ಫುಜೈರಾ ಮತ್ತು ರಾಸ್ ಅಲ್ ಖೈಮಾ. ಕೊನೆಯದಾಗಿ ದುಬೈ ಅನ್ನೋದು ಯಾವುದೇ ಪ್ರತ್ಯೇಕ ದೇಶವಲ್ಲ. ಅದು ಯುಎಇ ದೇಶದಲ್ಲಿರುವಂತಹ 7 ಎಮಿರೇಟ್ಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಎಮಿರೇಟ್ ಮತ್ತು ಜಗತ್ ಪ್ರಸಿದ್ಧ ನಗರವಾಗಿದೆ. ಇದು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ.